ವೆಲ್ಕಮ್. ನಿಮಗೆ ನಮ್ಮ ಮುಖಾನು ಬರಲ್ಲ ತಟ್ಟೆ ಒಂದು ಸೆಕೆಂಡ್ ರೀ, ನೋಡೋಣ ಬರ್ತೈತೆ ಇಲ್ಲ ಟೆಕ್ನಿಕಲಿಯಾಗಿ ಏನು ಪ್ರಾಬ್ಲಮ್ಮು ಗೊತ್ತಿಲ್ಲ. ಒಂದು ವೇಳೆ ಅವ್ರಿಗೆ ಅದೊಂದು ಆತಂಕ ಇದ್ದರೆ ಅದು ಸರಿಯಾಗುವವರೆಗೆ ಅದನ್ನ ಆಫ್ ಮಾಡಿ. ಬಂತ ನಿಮ್ಮದು ನೋಡಿ ಸರ್. ಅಲ್ಲ, ಬಿಕಾಸ್ ದೇ ಮೇ ಬಿ ಟೇಕಿಂಗ್ ಇಟ್ ಲೈಟ್ ಆರ್ ವಿ ಶುಡ್ ನಾಟ್ ಟೇಕ್ ಇಟ್ ಲೈಟ್. ಅದು ಸರ್ಕಾರ ಇದ್ರೊಳಗೆ ಹಿಂಗೆ ಮಾಡ್ತಾನೋ ಅಂಥೇಳಿ ತಪ್ಪು ಕಲ್ಪನೆ ಆಗೋದು ಬೇಡ. ಪ್ರಚಾರ ಇರಲಿ, ಪ್ರಸಾರ ಇರಲಿ, ನಮಗೆ ಎಷ್ಟು ದೊರಕಬೇಕು ಅಷ್ಟು ನಿಮಗೆ ದೊರಕಬೇಕು. ನೀವು ರಾಷ್ಟ್ರ ಮಟ್ಟದೊಳಗೆ ಎಲ್ಲ ಮಾಧ್ಯಮಗಳ ಕತ್ತಿಚ್ಚಿಗೆ ನೀವು ಏನು ಬೇಕಾದ್ ಮಾಡ್ಕೊತಿದ್ರೆ ಅದಕ್ಕೆ ಬೇರೆ ವೇದಿಕೆ ನೋಡ್ಕೊತೀವಿ ನಾವು. ಆದರೆ ಇಲ್ಲಿ ಮಾತ್ರ ನಮಗೆ ಅವ್ರಿಗೆ ಸರಿಯಾಗಿಯೇ ಅದು ಸಿಗಬೇಕು, ಪ್ರಚಾರ ಸಿಗಬೇಕು, ಅದರದ್ದು ರೆಕಾರ್ಡಿಂಗ್ ಆಗಬೇಕು. ಅದಕ್ಕೆ ಯಾವುದರ ಕಾರಣಕ್ಕೆ ಅದು ಸರಿ ಆಗಲಿಲ್ಲ ಅಂದರೆ ಯು ಪುಟ್ ಇಟ್ ಆಫ್. ಅಲ್ಲ ಸರ್, ನೀವು ಈ ಸದನದ ಮಾಲೀಕರು, ನಿಮ್ಮನ್ನ ಕೇಳಕತ್ತೀವಿ. ನೀವು ನ್ಯಾಯ ಕೊಡ್ಬೇಕಾಗಿದ್ದು ನೀವು ಆ ಪೀಠ ಮ್ಯಾಗ ಕೂತೀರಂದ್ರೆ ನಾವು ಆ ಪೀಠಕ್ಕೆ ನಮಸ್ಕಾರ ಮಾಡ್ತೀವಿ. ನೀವು ಹಿಂಗೆ ಮಾಡ್ಲಕತ್ರ ನೀವು ಸದನವನ್ನ ಒಂದು ಪಕ್ಷದ ಪರವಾಗಿ ಪ್ರಚಾರದ ಮಾಧ್ಯಮಗಳಿಗೆ ಇದೊಂದು ಒಂದು ರೀತಿ ಇದು ಮಾಡ್ತಾ ಇದ್ರೆ, ಯಾಕಂದ್ರೆ ನಾವು ವಿರೋಧ ಪಕ್ಷ ನೀವೇ ಪೀಠದಲ್ಲಿ ಕೂತ್ಕೊಂಡವರು, ನೀವೇ ಮಾಲೀಕರು, ನೀವೆಲ್ಲ ಹೇಳಿ ನಾನು ಹೇಳಿದಾಗ ಸ್ವಲ್ಪ ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ನೀವು ಹೇಳಿ, ನಾನು ಹೇಳ್ತೇನೆ. ಅದು ಏನೂ ಆಗಲ್ಲ ಈಗ. ಅಲ್ಲ ಸರ್, ಕೇಳಿ, ನಾನು ಮಾತಾಡಲ್ಲ. ಈಗ ನೀವು ಆ ಪೀಠಕ್ಕೆ ಬರೋಕ್ಕಿಂತ ಮೊದಲು ಪಕ್ಷಕ್ಕೆ ರಾಜೀನಾಮೆ ಬರೆದು ಸಹಜವಾಗಿ ಬರ್ತೀರಿ. ನೀವು ಏನಾಯ್ತು ಈಗ ಮಾಡ್ತೀರಿ. ಹೌದು, ಇದು ಏನಾಗಿದೆ ಇದನ್ನೆಲ್ಲ ನೋಡಿದಾಗ ಒಂದೊಂದ್ ಸರಿನಾರು ನೀವು ಪಕ್ಷಾತೀತವಾಗಿರಿ. ಆಯ್ತು, ಈಗ ನಿಮ್ಮ ಸಲಹೆ ಸ್ವೀಕರಿಸಿ ಕೂತ್ಕೊಳ್ಳಿ. ಈಗ ನೋಡಿ ಒಂದ್ ಸೆಕೆಂಡ್. ಈಗ ಇದರ ಬಗ್ಗೆ ಪ್ರತಿಪಕ್ಷ ನಾಯಕರೇ, ಇದರ ಬಗ್ಗೆ ಸಬ್ಜೆಕ್ಟ್ ನಾನು ಕೂಡ ಮೀಟಿಂಗ್ ಅದಕ್ಕಾಗಿ ಬೇಕಾಗಿ 10 ನಿಮಿಷ ಮುಂದಕ್ಕಾಗಿ ಅವ್ರು ಕರೆಸಿ ವಿಚಾರ ಹೇಳಿದ್ದೇನೆ. ಯಾಕಂದ್ರೆ ಟೆಕ್ನಿಕಲ್ ರಿಪೇರ್ ಮಾಡ್ತಂತ ಹೇಳಿದ್ರು ನನ್ನ ಹತ್ರ ಕೂಡ. ಒಂದ್ ಸೆಕೆಂಡ್ ಆಯ್ತು, ಅದು ನಿಮ್ಗೆ ಗೊತ್ತಿ, ನೀವು ಹೋಗಿ ರಿಪೇರ್ ಮಾಡಿ ಬನ್ನಿ. ಹಾಗಾದ್ರೆ ಅದು ನಮ್ಗೆ ಗೊತ್ತಿಲ್ಲಲ್ಲ. ನಾನು ಹೇಳ್ದು ಕೇಳಿ, ಅಧ್ಯಕ್ಷರೇ, ನಿಮ್ಮ ಕಾಲೇಜು ಅಧ್ಯಕ್ಷರೇ, ನಿಮ್ಮ ನಿಮ್ಮ ಅಧ್ಯಕ್ಷರೇ, ಖರ್ಗೆ ಅವರೇ, ಆದ್ರೆ ನೀವು ಈ ಪಾರ್ಸಲಿಟಿ ಮಾಡ್ಲಕತ್ತಿಲ್ಲ. ನಾನು ಕೇಳಿ, ನಾನೀಗ ಅದನ್ನು ಅವ್ರಿಗೆ ಕರೆಸಿ ಮಾತಾಡಿಸ್ಬೇಕು ಹೇಳಿದ್ದೇನೆ. ನೋಡಿ, ಟೆಕ್ನಿಕಲ್ ಟೈಮ್ ಬೇಕು, ಮಾಡೋದಿದ್ರೆ ಮತ್ತೆ ಇಲ್ಲಿ ಕರೆಸಿಗೋ ನಿಮ್ಮ ಮುಂದೆ ನಿಲ್ಲಿಸ್ತೇನೆ. ಒಂದು ಎಚ್ ಕೆ ಪಾಲ್ ಸಾಹೇಬ್ರ ಇರ್ತಾ ನಾವು ಬಂದರ್ ಮಾಡಿಬಿಟ್ರು, ಬರೀ ನಿಮ್ಮ ಮಾರಿ ನೋಡ್ಕೊತ್ಕೊಂಡ್ರ ನಾವು. ಈಗ ಬನ್ನಿ, ಅದಿಲ್ಲಲ್ಲ. ಇನ್ನೊಂದೇನು ಹೇಳಿದ್ರು, ನಾನು ಹೇಳಿದ್ದೇನೆ, ನಮ್ಗೆ ನಿಮ್ಮ ಕಾಳಜಿಯಲ್ಲೂ ಅರ್ಥ ಆಗ್ತದೆ. ಅಲ್ಲಿ ಹಾಕ್ಬಿಡ್ರಿ ಪುನರ್. ಆಯ್ತು, ಅದನ್ನ ಯಾಕೆ ಒಂದು ಚಿಂಗಮ್ ತರ ಚಕ್ಕ 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 ಎಂತ ಮಾಡ್ತೀರ ಅದನ್ನ ಇಟ್ಕೊಂಡು ಬಂದ ಮಾಡಲಾಗಿದೆ ಅಟ್ಟು ತೋರಿಸ್ಬಿಡ್ರಿ. ಒಂದು ಯತ್ನವ್ರೆ ನೋಡಿ, ನಿಮ್ಮ ಆ ಬೇಡಿಕೆ ಕಾಳಜಿಯಲ್ಲೂ ನನ್ಗೆ ಅರ್ಥ ಆಗಿದೆ. ಯಾಕೆ ರಾಜಕಾರಣಿಗಳಿಗೆ ಪ್ರಚಾರ ಇದೊಂದು ಆಕ್ಸಿಜನ್ ಇದ್ದಾಗೆ ಇದಕ್ಕೆ. ಸೊ ಇಲ್ಲದೆ ನನ್ಗೆ ಅರ್ಥ ಆಗ್ತದೆ. ಅದಕ್ಕಾಗಿ ನಾನು 10 ನಿಮಿಷ ಮುಂದೆ ಕರೆದಿದ್ದೇನೆ, ಸರಿಪಡಿಸೋಣ ನೋಡುವ. ಇಲ್ಲದಿದ್ದರೆ ನಾನೀಗ ನಮ್ಮ ಕಾನೂನು ಸಚಿವ ಇಲ್ದಾಗೆ ಸರಿಯಾಗೋ ತನಕ ಇದನ್ನ ಬಂದ್ ಮಾಡಿಸಬೇಕಾದ್ರೆ ನಮ್ಗೆ ಅದು ವಿಚಾರ ಒಂದೇ ರೀತಿ ನೋಡ್ಕೊಂಡು ಹೋಗುವಂತ ವಿಚಾರ. ಪ್ರಚಾರ ಹೆಂಗ್ ತಗೊಳ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕು ನಾವು. ನಿಮ್ಮಷ್ಟು ಚೆನ್ನಾಗಿ ಪ್ರಚಾರ ಪ್ರಚಾರ ಯಾರು ತಗೊಂಡಿದ್ದಾರೆ ಸರ್? ಉತ್ತಮ, ನಿಮ್ಮ ಹತ್ರ ಕಲಿತಾ ಜಿಲ್ಲೆ ಶಾಸಕರು ಸರ್, ಅವ್ರಂಗ್ ಪ್ರಚಾರ ಯಾರು ತಗೊಂಡಿದ್ದಾರೆ? ಹೆಂಗೆ ಪ್ರಚಾರ ತಗೊಳ್ಬೇಕು ಅಂತ ಅವ್ರ ಹತ್ರ ಕಲಿಬೇಕು ನೀವು. ಜಿಲ್ಲಾದಾಗ ಮಾತಾಡ್ಕೊಳ್ರಿ. ಇಲ್ಲಿ ಅವರು ನಮ್ಮ ಮಾನ್ಯ ಅಧ್ಯಕ್ಷರವರು ಅಲ್ಲ, ಉತ್ತಮವಾದ ಉದ್ದೇಶ ಕೆಲಸ ಮಾಡಿ ಆಟೋಮ್ಯಾಟಿಕ್ ನಿಮ್ಗೆಲ್ಲ ಸರಿ ಆಗ್ತದೆ.